ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತು ಡಿಸೆಂಬರ್ 3ನೇ ತಾರೀಕಿನ ಬ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಮಟನ್ ಹಿಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇದು ಮಟನ್ ಅಂಗಡಿಲಿ ತಂದಿಲ್ಲ. ಮಟನ್ ಅಂಗಡಿಲಿ ತಂದರೆ ಈ ಬೋಟಿ ಇದೆಲ್ಲ ಸಪ್ರೇಟ್ ಮಾಡ್ತಾರೆ. ಬಟ್ ಇದು ಮರಿ ಅವರೇ ಕುಯ್ತಾರೆ ನೋಡಿ, ಅಂಥ ಕಡೆ ತೊಗೊಂಬಂದಿದ್ದಾರೆ ಯಶು. ಸೊ ಇದು ಬೋಟಿ ಚೀಲ ಬರುತ್ತಲ್ಲ ಅದು, ಮತ್ತು ಈ ಪೈಪ್ ಥರ ಇರುತ್ತಲ್ಲ ಕರಳು ಏನೋ, ಅದೆಲ್ಲನೂ ಹಾಕ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ. ಸಪ್ರೇಟಾಗಿ ವಾಶ್ ಮಾಡೋಣ, ಸುಣ್ಣ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಅದಕ್ಕೆ ಅದನ್ನೆಲ್ಲ ಸೈಡ್ಗೆ ಎತ್ತಿಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಹಿಂದಿನ ದಿನ ತಂದಿದ್ದು. ಹಿಂದಿನ ದಿನ ಹನುಮ ಜಯಂತಿ ಇತ್ತು ಅಂತ ಅಂದ್ಬಿಟ್ಟು ನಾವು ಮಟನ್ ಮಾಡಲಿಲ್ಲ. ಸೊ ನಾನು ತಿನ್ನಲ್ಲ, ಯಶು ತಿಂತಾರೆ. ಬಟ್ ಏನೋ ಸಮ್ ರೀಸನ್ಸ್ ಅವರು ಕೂಡ ಹೊರಗಡೆ ಹೋಗಿದ್ರು. ಹಾಗಾಗಿ ನೆಕ್ಸ್ಟ್ ಡೇ ಫ್ರೆಶ್ಶಾಗಿ ಮಾಡೋಣ ಅಂತ ಅಂದ್ಕೊಂಡು ಅವತ್ತು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆನೇ ಮಟನ್ ಸಾಂಬಾರು ಹಾಗೆಯೇ ಇಡ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಡ್ಲಿ ಬ್ಯಾಟರ್ ರೆಡಿ ಇತ್ತು. ಫ್ರೆಶ್ಶಾಗಿ ಹಿಂದಿನ ದಿನ ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಹೊತ್ತಿಗೆ ಇಡ್ಲಿ ಬ್ಯಾಟರ್ ಚೆನ್ನಾಗಾಗಿತ್ತು. ಪಾಪುಗೂ ಇಡ್ಲಿನೇ ತಿನ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅವನಿಗೂ ಸಪ್ರೇಟ್ ಏನಾದರೂ ಮಾಡಬೇಕು ಅನ್ನೋ ಥರ ಏನಿರಲಿಲ್ಲ. ಲಿರಿಷಿಂಗಂತೂ ಇಡ್ಲಿ ಮಟನ್ ಸಾಂಬಾರು ಅಂದರೆ ಫೇವ್ರೇಟ್ ಅವಳಿಗೆ. ಮಟನ್ ಪೀಸ್ ಎಲ್ಲ ಏನಷ್ಟು ಇಷ್ಟಪಡಲ್ಲ, ಈ ಚರ್ಬಿನ ಇಷ್ಟಪಡ್ತಾಳೆ, ಸಾಫ್ಟಾಗಿರುತ್ತೆ ಅಂತ ಅಷ್ಟೇ. ಪೀಸ್ ಏನೋ ಅಷ್ಟು ಇಷ್ಟಪಡಲ್ಲ. ಅದನ್ನು ಏನಾದ್ರು ಸಾಫ್ಟಾಗಿರೋದು ಕೊಟ್ಟರೆ ಆ ಥರದ್ದು ಮಾತ್ರ ತಿಂತಾಳೆ. ಅದನ್ನು ಬಿಟ್ಟರೆ ಮಟನ್ ಸಾಂಬಾರು ಬರೀ ಸಾಂಬಾರು ಥರದ್ದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳಿಗೆ ಫೇವ್ರೇಟ್ ಇವತ್ತು. ಆಮೇಲೆ ಸ್ಕೂಲ್ಗೆ ಏನಂದರೆ ಸ್ವಲ್ಪ ಟೊಮೆಟೊ ಸಾಂಬಾರು ಇತ್ತು ಹಳೇದು, ಹಿಂದಿನ ದಿನದ್ದು. ಅದನ್ನೇ ಸ್ಕೂಲಿಗೆ ಇಡ್ಲಿ ಮತ್ತು ಟೊಮೆಟೊ ಸಾಂಬಾರು ಹಾಕಿ ಕಳಿಸಿದ್ದೆ. ಪಾಪ ಅವಳು ಕೇಳ್ತಾಯಿರು, ನನಗೆ ಸ್ಕೂಲ್ಗೂ ಇದನ್ನೇ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ಲು. ಬಟ್ ಅವಳಿಗೆ ಚೀಟಿಂಗ್ ಮಾಡಿಬಿಟ್ವಿ ಯಶು ನಾನು ಇಬ್ಬರು ಸೇರಿಕೊಂಡು. ಅವಳು ಹೆಂಗೆ ಕೇಳ್ತಿದ್ಲು ಅಂದರೆ, ನನಗೆ ಚಿಚ್ಚಿ ಏನು ಹಾಕ್ಬೇಡ, ಬರೀ ಸಾಂಬಾರು ಮಾತ್ರ ಹಾಕು ನೀನು ಅಂತ ಕೇಳ್ತಿದ್ಲು, ಸ್ಕೂಲ್ಗೆ ಬೇಡ ಅಂತ ಅಂದಿದ್ದಕ್ಕೆ. ಸೊ ಅವಳಿಗೆ ಚೀಟ್ ಮಾಡಿಬಿಟ್ಟು ಇವತ್ತು ಮನೆಯಲ್ಲೇ ಇಡ್ಲಿ ಸಾಂಬಾರು ತಿಂದ್ಕೊಂಡು ಹೋಗಿದ್ಲು. ಸೊ ಇದಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್. ಹಾಗೆ ಇವತ್ತು ನನ್ನ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದರು, ಸೌಭಾಗ್ಯ ಅಂತ. ಅವರ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಣ ಅಂತ. ಸೊ ಅವ್ರಿಗೆ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೀನಿ. ಬಟ್ ಅದು ನಿಮಗೂ ಕೂಡ ಯೂಸ್ ಆಗ್ಬೋದು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕ್ವೆಶ್ಚನ್ ಏನಂದರೆ, ನನಗೆ 2 ಮಕ್ಕಳು ಆದಾಗ ಸೆಕ್ಷನ್ ಆಗಿದೆ. ಸೊ ಅವ್ರು ಕೇಳಿದ್ದೇನೆಂದರೆ, ನಿಮಗೆ ಫಸ್ಟು ಆಪ್ರೇಷನ್ ಆದಾಗ ಪೇಯ್ನ್ ಜಾಸ್ತಿ ಇತ್ತಾ, ಸೆಕೆಂಡ್ ಆದಾಗ ಜಾಸ್ತಿ ಸೆಕ್ಷನಲ್ಲಿ ಪೇಯ್ನ್ ಇತ್ತಾ ಅಂತ. ಲಿರಿಷಾ ಮಾಸ್ಕ್ ತೆಗ್ಬಿಡ್ತೀನಿ, ತೆಗಿ ಮಾಸ್ಕು. ಇಡ್ಲಿ ಪಾತ್ರೆ ಮುಚ್ಚೇಶು. ಸೊ ನನಗೆ ಫಸ್ಟು ಸೆಕ್ಷನ್ ಆದಾಗ ಸ್ವಲ್ಪ 1.5 ತಿಂಗಳು 2 ತಿಂಗಳವರೆಗೂ ಸ್ವಲ್ಪ ಪೇಯ್ನ್ ಇತ್ತು. ಅದನ್ನು ಒಬ್ಬರು ಕಮೆಂಟಲ್ಲಿ ಕೇಳಿದರು, ಎಷ್ಟು ದಿನಕ್ಕೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಸುಮಾರಾಗಿ ಓಕೆ ನಾನು ಆರಾಮಾಗಿದ್ದೀನಿ ಅನ್ನೋದಕ್ಕೆ 1.5 ತಿಂಗಳಾದ್ರೂ ಬೇಕು. ಸೊ ಸೆಕೆಂಡ್ ಸೆಕ್ಷನಲ್ಲೂ ಸೇಮ್ ಅದೇ ಥರನೇ ಇತ್ತು. ಸ್ವಲ್ಪ 1.5 ತಿಂಗಳಷ್ಟರಲ್ಲಿ ಆಲ್ಮೋಸ್ಟ್ ನೋವು ಕಮ್ಮಿ ಆಗಿರುತ್ತೆ. ಬಟ್ ಸಡನ್ನಾಗಿ ಹೇಳೋಕ್ಕಾಗಲ್ಲ, ಸಡನ್ನಾಗಿ ಮಲಗೋಕ್ಕಾಗಲ್ಲ. ಆ ಥರ ಸ್ವಲ್ಪ ಲಿಟಲ್ ಬಿಟ್ ಪೇಯ್ನ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಸೆಕೆಂಡ್ ಸೆಕ್ಷನ್ ಆದಾಗ ಜಾಸ್ತಿ ಪೇಯ್ನ್ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆವಾಗಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸಿರ್ತಾರೆ. ಹಾಗಾಗಿ 2 ಪೇಯ್ನ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ನನ್ನ ವಿಷಯದಲ್ಲಿ ನಾವು ಆಪ್ರೇಷನ್ ಮಾಡಿಸಿಲ್ಲ. ಹಾಗಾಗಿ ನನಗೆ ಅದು ಏನು ಎಕ್ಸ್ಟ್ರಾ ಪೇಯ್ನ್ ಅಂತ ಏನೂ ಇಲ್ಲ. ಸೊ ನನಗೆ 2 ಸೇಮ್ ಅಂತಲೇ ಅನಿಸುತ್ತೆ, ಏನೂ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಅದನ್ನು ಬಿಟ್ಟರೆ ನನಗೆ ಸ್ಟಿಚಸ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನು ಫಸ್ಟು ಪಾಪು ಆದಾಗಲೇ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಅದಕ್ಕೆ ಹೋಲಿಸಿದ್ರೆ ಇವಾಗ ಸ್ವಲ್ಪ ಕಡಿಮೆನೇ ಇದೆ. ಬೆಳಿಗ್ಗೆ ನಾನು ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಅಕ್ಷಿ ಅದೇ. ಸೊ ಜಸ್ಟ್ ಮಟನ್ ಸ್ವಲ್ಪ ಹಂಗೆ ಬಂದೆ, ಒಂದು ನಿಮಿಷ ರೆಸಿಪೀಸ್ನ ಹಂಗೆ ಶೂಟ್ ಮಾಡಿಕೊಂಡೆ. ಅಂದರೆ ರೆಸಿಪಿ ಮಾಡ್ತಾ ಇರೋದ ಶೂಟ್ ಮಾಡಿಕೊಂಡೆ. ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಇನ್ಸ್ಟಾಗ್ರಾಮ್ದು ಮೀಶೋ ರಿವ್ಯೂ ವೀಡಿಯೋಸ್ ಮಾಡಬೇಕಿತ್ತು. ಹಾಗಾಗಿ ಆ ವೀಡಿಯೋಸ್ ಮಾಡ್ತಾ ನಿಂತ್ಬಿಟ್ಟೆ. ಪಾಪು ಮಲ್ಕೊಂಡಾಗ ತಿಂಡಿ ತಿನ್ನಿಸಿ ಅವನ್ನ ಮಲಗಿಸಿ ನಾನು ತಿಂಡಿ ತಿಂದು ಸ್ವಲ್ಪ ಬಂದೆ. ಅಪ್ಪು ನಿನಗೆ ಮಾಡ್ತಿರೋದಿಲ್ಲಿ. ಸೊ ನಾನು ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಹೋದೆ. ಟೈಮ್ ಆಯಿತು. ಇನ್ನು ಬೆಳಿಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ. ಆಲ್ರೆಡಿ ಟೈಮ್ 1:15 ಆಗ್ತಾ ಇದೆ. ಇನ್ನೇನು ಏನು ವೇದಾಂತ್ ಏನು ವೇದಾಂತ್ ಏನು ವೇದಾಂತ್ ಏನು ವೇದಾಂತ್
ಸರಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಅವನಿಗೆ ಇಡ್ಲಿನೇ ತಿನ್ನಿಸಿದ್ದೆ, ಇವಾಗ ಸರಿ ಮಾಡ್ತಾಯಿದ್ದೀನಿ. ಹಾಗೆ ಇವರು ಕಾಮೆಂಟಲ್ಲಿ ಕೇಳಿದ್ರಿ ಪಾಪುದು ಬೆಳ್ಳಿ ಬಟನ್ನ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ. ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ. ಒಂದು ನಿಮಿಷ ಇದೆ, ನಾನು ಎತ್ಕೊಂಡು ಮನೆ ಗಟ್ಟಿಯಾಗ್ಬಿಡ್ತೀರಿ. ಮನೆ ಬಂದೆ ಒಂದೇ ಒಂದು ನಿಮಿಷ. ಮನೆ ಅಕ್ಷಿ ಮಾಡು, ಅಕ್ಷಿ ಅಕ್ಷಿ ಅಚ್ಚಿ. ಸೊ ನಾನು ಹಸು ಅಂತ ಹೇಳ್ತಾನೆ ಗೊತ್ತಾ. ಹಸು ಹೇಳಪ್ಪ, ಹೇಳು ಹಸು. ಹಸು ಅಕ್ಷಿ ಅಂದರೆ ಅಚ್ಚಿ ಅಂತಾನೆ, ಮತ್ತು ಹಸು ಅಂದರೆ ಹದ್ದು ಅಂತಾನೆ. ಬೆಳಿಗ್ಗೆ ತಿಂಡಿ ಆದಮೇಲೆ ಒಂದು ಸಲ ಕಾಫಿ ಟೀ ಏನಾದರೂ ಕುಡಿಯೋದು ಅಭ್ಯಾಸ ಇದೆ ನನಗೆ. ಹಾಗಾಗಿ ಬೆಳಗ್ಗೆಯಿಂದ ಕಾಫಿ ಏನೂ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಸ್ವಲ್ಪ ಹಸಿವಾಗ್ತಾಯಿತ್ತು. ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅವನಿಗೆ. ಸರಿ ಏನು ಮಾಡಿದ್ದೆ, ಸ್ವಲ್ಪ ಕೂಲ್ ಆಗುವಷ್ಟರಲ್ಲಿ ಕಾಫಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ವೇದಾಂತ್, ಏನು ಬಿದ್ಬಿಡಿ ಆಮೇಲೆ ಬಿದ್ಬಿಟ್ಟು ಆಮೇಲೆ ನನ್ನ ಕೈನ ಹಿಡ್ಕೊಳ್ಳಲ್ಲ ನೋಡಿ, ಏನು ಆ್ಯಟಿಟ್ಯೂಡು. ಬಿದ್ದೈತಾ ಅದು? ಕ್ರೀಮ್ ಮುಟ್ಬಾರ್ದು, ಇದೆಲ್ಲ ಔಷಧಿ. ಇವಾಗ ಇವನಿಗೆ ತಿನ್ನಿಸ್ಬೇಕು ಊಟ. ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ, ಆಮೇಲೆ ನನಗೆ ಕಾಫಿ ಕುಡಿದ್ರೆ ಆಗೋದೇ ಇಲ್ಲ. ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಬಿಡೋಕ್ಕಾಗ್ತಾ ಇಲ್ಲ. ನೋಡೋದು ಯಾವಾಗ ಬಿಡೋಕ್ಕಾಗಲ್ಲ. ಹೋಯ್ತು ನನ್ನ ಬಲ್ಪು ಅಣ್ಣ. ನೋಡಿ ಹಿಂಗೆ ಇವು ಮಾಡೋದು, ಹಿಂಗೆ ಬಂದ್ಬಿಡ್ತು ಸಾಂಗು. ಈ ಬ್ಯಾಂಗಲ್ ಬಂಗಾರಿ, ಆಮೇಲೆ ಯಾವುದು ಡ್ಯಾನ್ಸ್ ಆ್ಯಂಥಮ್, ಇವೆಲ್ಲ ಇಷ್ಟ ಇವನಿಗೆ. ನಮ್ಮ ವೇದಾಂತ್ಗೆ ಹಸು ಅಂದರೆ ಇಷ್ಟ ಅಲ್ಲಪ್ಪ. ಸಿನಿಮಾ ಇಲ್ಲಿ ಒಂದು ಸ್ಮೈಲಾಗಿ ನೋಡ್ತಿದ್ದಾನೆ ಹಸು ರೈಮ್ನ. ಅಪ್ಪು ಇಲ್ಲಿ ನಿಂಗೆ ಹಸು ತಗೊಡ್ಲ ಒಂದು 4. ಗಿರೀಶಂಗೆ ಸಾರಿ, ನಮ್ಮ ವೇದಾಂತ್ಗೆ ಒಂದು 4 ನಾಟಿ ಹಸು ತಗೊಟ್ಬಿಡ್ತೀನಿ, ಸಾಕು ಅಷ್ಟೇ ಅವನಿಗೆ. ಪಪ್ಪು ಇಲ್ಲಿ ಹಸು ತಗೊಡ್ಲ ನಿಂಗೆ? ಇನ್ನು ಪಾಪಗೆ ಊಟ ತಿನ್ನಿಸಿದಾದ್ಮೇಲೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ. ಇದೆಲ್ಲ ಎತ್ತಿಡೋದು. ಲಿರಿಷಾ ಬಂದುಬಿಡ್ತಾಳಲ್ವ ಅಷ್ಟರಲ್ಲಿ, ಅವಳು ಆರ್ಡ್ರ್ ಮಾಡ್ಬಿಟ್ಟು ಹೋಗ್ತಾಳೆ ನನಗೆ, ನೀನು ಬರೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಡು ಅಂತ. ನನಗೆ ಆಶ್ಚರ್ಯ, ಈಗಿನ ಮಕ್ಕಳು ಎಷ್ಟು ಮಾತಾಡ್ತಾರೆ ಅಂತ. ಬೆಳಿಗ್ಗೆ ಹಂಗೇನೆ ಹೇಳ್ಬಿಟ್ಟು ಹೋಗಿದ್ಲು, ಅದಕ್ಕೆ ಅವಳು ಹೇಳಿದಾಳಲ್ವ, ಸೊ ಅದಕ್ಕಾದರೂ ಮಾಡೋಣ ಅಂದ್ಬಿಟ್ಟು ಎಲ್ಲ ಎತ್ತಿ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪಾಪು ಪಾಟಿ ಮಾಡ್ಕೊಂಡ. ಅವನ್ನ ಕರ್ಕೊಂಡೋಗಿ ಮೈ ತೊಳೆದಿರಲಿಲ್ಲ, ಇವತ್ತು ಮೈ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ಹೆಂಗಿದ್ರು ಒಂದು ಪಾಟಿ ಮಾಡಿದ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗ ಮೈ ಸ್ನಾನ ಮಾಡಿಸ್ಕೊಂಡು ಮೈ ತೊಳ್ಕೊಂಡು ಕರ್ಕೊಂಡು ಬಂದೆ. ಈಗ ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಸೆಕ್ಷನ್ ಆಯ್ತಲ್ಲ, ಆವಾಗ ಇಷ್ಟೊಂದು ನಾನು ಕೆಲಸ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗು ನಾನು ಒಂದು 8 ತಿಂಗಳು ತುಂಬೋವರೆಗೂ ನಾನು ನಮ್ಮಮ್ಮನ ಮನೇಲಿದ್ದೆ. ಇಷ್ಟೊಂದು ಕೆಲಸ ಎಲ್ಲ ನಾನು ಮಾಡಿರಲಿಲ್ಲ. ಬಟ್ ಇವಾಗ ನಾನು 4 ತಿಂಗಳಿಗೇ ಎಲ್ಲ ಕೆಲಸನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸ್ವಲ್ಪ ನನಗೆ ಏನೋ ಗೊತ್ತಿಲ್ಲ, ಪೇಯ್ನ್ ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಇಷ್ಟು ಕೆಲಸಗಳನ್ನ ನಾನು ಯಾವುದೇ ರೀತಿ ಸ್ಟಿಚಸ್ ಪೇಯ್ನ್ ಇಲ್ಲ ಮತ್ತು ಬ್ಯಾಕ್ ಪೇಯ್ನ್ ಇಲ್ಲದೆ ಮಾಡ್ತಿದ್ದೀನಿ ಅಂದರೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಅದು ಹೆಂಗೆ ಹೇಳಬೇಕು ಅಂತಲೂ ಅರ್ಥ ಆಗ್ತಿಲ್ಲ ನನಗೆ. ಏನಕ್ಕೆ ಫಸ್ಟು ರೆಸ್ಟಲ್ಲಿದ್ರೂ ಅಷ್ಟು ಪೇಯ್ನ್ ಇರ್ತಿತ್ತು, ಬಟ್ ಇವಾಗ ಕೆಲಸ ಮಾಡ್ತಾಯಿದ್ರೂ ಪೇಯ್ನ್ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಪೇಯ್ನ್ ಇದೆ, ಬಟ್ ತುಂಬ ಫಸ್ಟು ಸೆಕ್ಷನಲ್ಲಿ ಎಷ್ಟು ಬೆನ್ನೋವು ಇರ್ತಿತ್ತಂದರೆ ಆಗ್ತಾನೆ ಇಲ್ಲ ನನಗೆ. ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಎಷ್ಟೊತ್ತಿಗೆ ಹೋಗಿ ಮಲ್ಕೊಬಿಡಲಿ ಅನ್ನೋಂಗೆ ಅನ್ನಿಸ್ತಿತ್ತು. ಆದರೆ ಬೆನ್ನು ಸಮತಟ್ಟ ಜಾಗದಲ್ಲಿ ಹಿಂಗೆ ಇಟ್ಟು ಮಲ್ಕೊಬಿಡ್ಬೇಕಂತ ಅನ್ನಿಸ್ತಿತ್ತು. ಬಟ್ ಇವಾಗ ಅದೆಲ್ಲನೂ ಕಡಿಮೆ ಇದೆ, ಗೊತ್ತಿಲ್ಲ ದೇವರ ಆಶೀರ್ವಾದನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇಷ್ಟು ಕೆಲಸ ಮಾಡ್ತಾಯಿದ್ರು ನನಗೆ ಸ್ವಲ್ಪ ಅಷ್ಟೊಂದೆಲ್ಲ ಪೇಯ್ನ್ ಇಲ್ಲ. ಜೊತೆಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈಗ ಹಿಂಗೆ ಹೆಂಗೋ ಕೂತಿರ್ತೀನಿ, ಸಡನ್ನಾಗಿ ಹಿಂದೆ ತಿರುಗಿ ಎದ್ಬಿಡ್ತೀನಿ ಅಂದ್ಕೊಳ್ಳಿ, ಆವಾಗ ನನಗೆ ರೈಟ್ ಸೈಡಲ್ಲಿ ಸ್ಟಿಚಸ್ಸು ಪೇಯ್ನ್ ಬಂದುಬಿಡುತ್ತೆ. ಅದೊಂದು ನಾನು ಸಡನ್ನಾಗಿ ಎದ್ದೇಳೋದೆಲ್ಲ ಕಮ್ಮಿ ಮಾಡಬೇಕು. ಅದು ಆ್ಯಕ್ಚುಲಿ ಹೇಳ್ತಾರೆ ಕಾಲು ಮಡಿಸ್ಕೊಂಡು ಕೆಳಗಡೆ ಕೂರಲೇಬಾರ್ದು ಸುಮಾರು ದಿನ ಅಂತ. ಬಟ್ ನಾನು ಇದೆಲ್ಲ ಸ್ಟಾರ್ಟಿಂಗಿಂದನೇ ಶುರು ಮಾಡ್ಕೊಬಿಟ್ಟಿದ್ದೀನಿ. ಗೊತ್ತಿಲ್ಲ, ಇವಾಗೇನೋ ಶಕ್ತಿ ಇದೆ ಮಾಡ್ತಾಯಿದ್ದೀನಿ, ಮುಂದಕ್ಕೆ ಏನಾದರೂ ಇದೇ ಎಫೆಕ್ಟ್ ಆಗುತ್ತೋ ಏನೋ ಅರ್ಥ ಆಗ್ತಿಲ್ಲ ನನಗೆ. ಸೊ ನೀವು ಕೇಳಿದ ಕ್ವಶನ್ಗೆ ಇದೊಂಥರ ದ್ವಂದ್ವ ಉತ್ತರ ಅಂತ ಅನಿಸುತ್ತೆ.
ಒಂದು ಲೈನಲ್ಲಿ ಹೇಳಬೇಕಂದ್ರೆ ನನಗೆ ಇವಾಗಿಗಿಂತ ಫಸ್ಟ್ ಸಿ ಸೆಕ್ಷನಲ್ಲೇ ಜಾಸ್ತಿ ನೋವು ಇರ್ತಿತ್ತು. ಸ್ಟಿಚಸ್ ಪೇನ್ ಆಗ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಆಫ್ಟರ್ ಡೆಲಿವರಿ ಅಂತೂ ಬಿಡಿ ಎರಡೂ ಒಂದೇ ಸಮಾನ ಇರುತ್ತೆ. ಈ ಥರ ಪೇಯ್ನ್ ಅಂತೂ ಇದ್ದೇ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಅದನ್ನು ಹೊರತುಪಡಿಸಿದ್ರೆ ನನಗೆ ಜಾಸ್ತಿ ಕೋಪ ಬರುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿದೆ, ಗೊತ್ತಿಲ್ಲ, ನಿದ್ದೆ ಸರಿಯಾಗಿರಲ್ಲ. ಇಬ್ಬರೂ ಮೇಂಟೈನ್ ಮಾಡಬೇಕು. ಹಸ್ಬೆಂಡ್ ಅವರು ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ಹೋಮ್ವರ್ಕ್ ಮಾಡಿಸ್ಬೇಕು ಲಿರಿಷನ್ಗೆ, ಹೀಗೇ ದಿನ ಹೋಗ್ಬಿಡ್ತಾಯಿದೆ. ನನಗೆ ಅಂತ ಟೈಮ್ ನಾನು ತಗೊಳ್ತಾನೇ ಇಲ್ಲ. ಗೊತ್ತಿಲ್ಲ ಯಾವಾಗ ನನಗೆ ನನ್ನ ಟೈಮ್ ಅಂತ ಸಿಗುತ್ತೆ ಅಂತ. ಜೊತೆಗೆ ಈ ಹಬ್ಬ ಹುಣ್ಣಿಮೆ ಅದು ಇದು ಕೆಲಸಗಳು ಬೇರೆ. ಗೊತ್ತಿಲ್ಲ, ದಿನ ಮನೆ ಒರೆಸ್ತಿದ್ದೆ ಫಸ್ಟು. ಇವಾಗ ವಾರಕ್ಕೆ ಒಂದು ಸಲ ಒರೆಸೋದೇ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ನನಗೆ. ಗೊತ್ತಾಗ್ತಿಲ್ಲ ಹೇಗೆ ಲೈಫ್ ಹೊರಟೋಗ್ತಾ ಇದೆ ಅಂತ. ಬಟ್ ಈ ಗೊಂದಲಗಳ ನಡುವೆ 1 ವರ್ಷ ಕಳೆದೇ ಹೋಯ್ತು ನನ್ನ ಮಗ ಹುಟ್ಟಿ. ಎಷ್ಟು ಬೇಗ 1 ವರ್ಷ ಆಯಿತು ಅಂತಲೂ ಗೊತ್ತಿಲ್ಲ. ಬ್ಯಾಕ್ ಇವಾಗ 4 ಗಂಟೆ ಆಗ್ತಾಯಿದೆ, ಇನ್ನೊಂದು 5 ನಿಮಿಷ ಇದೆ. ಸೊ ಈಗ ಕೆಳಗಡೆ ಹೋಗ್ತೀವಿ. ಇವತ್ತು ಅಕ್ಕನ ಕರ್ಕೊಂಬರೋಕ್ಕೆ ತಮ್ಮ ಅವರು ಬರ್ತಿದ್ದಾರೆ ಅಲ್ವಾ ಸರ್? ಸೊ ಇವ್ನು ಮಲ್ಕೊಂಡ್ಬಿಟ್ರೆ ಇವನ್ನ ಮಲಗಿಸ್ಬಿಟ್ಟು ಒಂದು ಫೋನಿಂದ ಇನ್ನೊಂದು ಫೋನ್ಗೆ ವೀಡಿಯೋ ಕಾಲ್ ಮಾಡಿ ಆನ್ ಮಾಡಿ ಇಟ್ಬಿಟ್ಟು ನೋಡಿಕೊಂಡು ಇಲ್ಲಿ ಮುಂದೆ ನಿಂತಿರ್ತೀನಿ. ಸೊ ವ್ಯಾನ್ ಬರೋ ಸೌಂಡ್ ಆದ ತಕ್ಷಣ ಕೆಳಗಡೆ ಹೋಗ್ತೀನಿ. ಇವನು ಮಲಗಿದ್ರೆ ಅದೇ ಕತೆ, ಇಲ್ಲ ಅಂದರೆ ಆರಾಮಾಗಿ ಎತ್ಕೊಂಡೋಗಿ ಬರ್ಬೋದು. ಸೊ ನಮ್ಮದೇ ವ್ಲಾಗ್ ಹಾಕಿದ್ದೆ, ಹಾಗೆ ನೋಡ್ತಾ ಇದ್ದ ಅವನು. ನಾನು ಅದೇ ಥರ ನೋಡ್ತಾ ಒಂದು 2-3 ವೀಡಿಯೋ ರನ್ ಆಗಿದೆ ಹಾಗೇ ಬಿಟ್ಬಿಟ್ಟು. ಸೊ ಇವತ್ತು ನನ್ನ ಮಗನ ಬರ್ಡೇ ವ್ಲಾಗ್ ಹೇಗಿತ್ತಂತ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವೀಡಿಯೋ ಇನ್ನೂ ನೋಡಿಲ್ಲ ಅಂದರೆ ನನ್ನ ಮಗನ ಬರ್ಡೇ, ನಮ್ಮ ವೇದಾಂತ್ ಗೌಡ್ರು ಬರ್ಡೇ ಹೇಗಿತ್ತಂತ ತಪ್ಪದೆ ನೋಡಿ. ಸೊ ಇವಾಗ ಕೆಳಗಡೆ ಹೋಗ್ತೀವಿ ಲಿರಿಷನ್ ಕರ್ಕೊಂಬರೋಕ್ಕೆ ಅಂತ. ಲಿರಿಷಾ ಮನೇನ ಕ್ಲೀನ್ ಮಾಡಿದ್ದೀನಾ? ಹೇಳು, ನೀ ಹೇಳಿದ್ದಲ್ಲ ಕ್ಲೀನ್ ಮಾಡು ಅಂತ. ಕ್ಲೀನ್ ಆಗಿದೆಯಾ ಇಲ್ವಾ? ಬೈಲಿ, ಕೈ ತೋರಿಸು. ವಾವ್, ಏನಿದು? ಜಿಂಕೆನಾ ಅದು? ಜಿಂಕೆ ಅಲ್ಲ ಅದು, ಕೊಡಿಲಿ. ಟೆಡ್ಡಿ ಬೇರ್. ಯಾರು ಹಾಕೊಟ್ಟಿದ್ದು? ಯಾವ ಮ್ಯಾಮ್? ಹೌದಾ? ಊಟ ಇವಾಗ ಹಾಕೊಡ್ಲಾ ಬೇಡವಾ? ತಮ್ಮನ ಮಾತಾಡ್ಸಲ್ವಾ ನೀನು? ಪಾಪಗೆ ಊಟ ತಿನ್ನಿಸುವಷ್ಟರಲ್ಲಿ ಲೇಟ್ ಆಗ್ಬಿಡ್ತಿವತ್ತು. ಲಿರಿಷಾ ಬಂದಮೇಲೆ ಒಟ್ಟಿಗೆ ಮಧ್ಯಾಹ್ನದ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಯಾಕೋ ಮಳೆ ಬರೋ ಥರ ಇತ್ತು. ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಇರು ಪಾಪು ಬಟ್ಟೆಗಳು ಎತ್ಕೊಂಬಂದ್ಬಿಡ್ತೀನಿ ಅಂದರೆ, ಇವಳು ಇಲ್ಲ ಅಮ್ಮ ಯಾವ ಮಳೆನೂ ಬರೋಲ್ಲ ನೋಡು, ಎಂಥ ಮಳೆನೂ ಬರೋಲ್ಲ ಇವಾಗ, ಮೋಡ ಇಲ್ಲ ಅಂತ ಅಂದ್ಲು. ಅವಳ ಮಾತು ಕೇಳಿ ಕುತ್ಕೊಂಡೆ. ಜಸ್ಟ್ 1 ನಿಮಿಷ 2 ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಗೊತ್ತಾ, ಬಟ್ಟೆಗಳೆಲ್ಲ ನೆಂದೋಯ್ತು. ಹೀಗೆ ಇವತ್ತು ಲಿರಿಷನ್ ಮಾತು ಕೇಳಿಕೊಂಡು ಬಟ್ಟೆ ಎಲ್ಲ ಮಳೆ ನೀರಲ್ಲಿ ನೆಂದೋಯ್ತು. ಜೊತೆಗೆ ಈಗ ಬೇರೆ ಮೋಡ ಆ ಥರ ಇತ್ತು ವಾತಾವರಣ ಸದ್ಯಕ್ಕೆ. ನೆಕ್ಸ್ಟ್ ಡೇ ಬಿಸಿಲು ಬಂದೆಲ್ಲ ಒಣಗ್ತು. ಸೊ ಲಿರಿಷಾ ಅಂತೂ ಚೆನ್ನಾಗಿ ಬರೀತಾಳೆ, ನೆನ್ಪಿಟ್ಕೊತಾಳೆ, ಏನಿಲ್ಲ. ಬಟ್ ಸ್ವಲ್ಪ ಅವಳು ಬರೆಯೋದಕ್ಕೆ ಕೂರಿಸೋದೇ ಒಂದು ದೊಡ್ಡ ಕಷ್ಟ. ಕುತ್ಕೊಂಡ್ರು ಒಂದು ಅಕ್ಷರ ಬರೆದು ಅವಳದು ಜ್ಞಾನ ಎಲ್ಲೆಲ್ಲೋ ಇರುತ್ತೆ. ಪಾಪುನ ಆಟಾಡ್ಸೋದು, ಅಥವಾ ಟಿ ವಿ ನೋಡೋದು, ಅಥವಾ ಬೇರೆ ಇನ್ನೇನಾದರೂ ಆ್ಯಕ್ಟಿವಿಟಿ ಮಾಡೋದು, ಈ ಥರ ಇರುತ್ತೆ. ಒಂದು ಪೇಜ್ನ ಸ್ಕೂಲಿಂದ ಬಂದ ತಕ್ಷಣ 5 ಗಂಟೆಗೆ ಬುಕ್ ಹಿಡ್ಕೊಂಡು ಕುತ್ಕೊಂಡ್ರೆ ಒಂದು ಪೇಜ್ ಮುಗಿಸೋಷ್ಟರಲ್ಲಿ 1 ಅವರೇ ಮಾಡಿಬಿಡ್ತಾಳೆ ಅದು ಇದು ಆಟ ಆಡಿಕೊಂಡು. ಫೋನ್ ಯಾಕೆ ನಿಂಗೆ? ಟ್ರೈಪೋಡ್ ಬೇಕು ಇವನಿಗೆ. ಇನ್ನು ಲಿರಿಷನ್ಗೆ ಇವಾಗ ಟೆಸ್ಟ್ಗಳು ನಡೀತಾ ಇತ್ತು. ದಸರಾ ಹಾಲಿಡೇಸ್ ಆದಮೇಲೆ ಇದೇ ಫಸ್ಟು ಟೆಸ್ಟ್ ಮಾಡಿದ್ದಾರೆ. ಎಲ್ಲ ಟೆಸ್ಟ್ಗಳು ನಡೀತಿತ್ತಲ್ಲ, ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಇವಾಗ GK ಇತ್ತು, ಅದನ್ನೆಲ್ಲ ಹೇಳ್ತಾ ಇದ್ಲು ಅವಳೇ ಕುತ್ಕೊಂಡು. ಏನಿದು? ಎಚ್ ಅಲ್ಲ, ಅದು ಸಿ. ಸಿ.
ವೇದಾಂತ್ ಸುಮ್ಮನಿರು. ಯು ಏನದು? ಬಫೆಲೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಸರಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಅವಳಿಗೆ ಟೆಸ್ಟ್ಗಳು ನಡೀತಾ ಇದೆ, ಅವಳಿಗೆ ಹೇಳ್ಕೊಡ್ತಾ ಇದೆ ಸ್ವಲ್ಪ ಹೊತ್ತು. ಮತ್ತು ಪಾಪುಗೆ ಮಲಗಿದಾನಲ್ಲ, ಸ್ವಲ್ಪ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಮೇಯ್ನು ಒಂದು ಬ್ಲೌಸ್ಗೆ ಕಟ್ಟಿಂಗ್ ಮಾಡಬೇಕಿತ್ತು, ಬ್ಲೌಸ್ ಕಟ್ ಮಾಡಿ ಇಡಬೇಕಿತ್ತು ಸ್ವಲ್ಪ, ಹಂಗಾಗಿ ಅದೇ ಮಾಡೋಣ ಅಂದ್ಕೊಂಡೆ. ಇವನು ಫೀಡಿಂಗ್ ಹಾಲು ಕುಡಿತಾ ಮಲಗಿದ್ದ, ಮತ್ತು ಸೀರೆಯಲ್ಲಿ ಒಂದು 1/4 ಗಂಟೆ ಮಲಗಿದ್ನೇನೋ ಅಷ್ಟೇ, ಮತ್ತೆ ಎದ್ದೇ ಬಿಟ್ಟಿದ್ದಾನೆ. ಸೊ ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಎದ್ದಿರೋದಿನ್ನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ಥರ ಓಟ್ಸ್ ಮತ್ತು ಆ್ಯಪಲ್ 2 ಪ್ಯೂರಿ ಮಾಡಿ ತಿನ್ನಿಸಿದ್ದೀನಿ. ಆಟಾಡ್ತಾ ಇದ್ದಾನೆ ಇವಾಗ. ಅದಕ್ಕೆ ಈ ವ್ಲಾಗ್ ಎಂಡ್ ಮಾಡೋಣ ಅಂತ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಬ್ಲೌಸ್ಗಳನ್ನ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ, ಇನ್ನೇನು ಡಿಸೈನರು ತೋರಿಸೋಣ ಅಂತ ಅಂದ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಒಂದು 3 ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಇಷ್ಟೊತ್ತಿಗೆ ಒಂದು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋದಕ್ಕಾಗಲಿಲ್ಲ. ಫಸ್ಟ್ ಬಂದು ಈ ಬ್ಲೌಸ್. ಚಿನ್ನೋ ಕುತ್ಕೊ ನೀನು. ಫಸ್ಟ್ ಬಂದು ಈ ಬ್ಲೌಸ್ ಈ ಥರ ಇದೆ. ಇದರ ಸೀರೆ ತೋರಿಸ್ತೀನಿ ಆಮೇಲೆ. ಬ್ಯಾಕ್ ಸೈಡ್ ಈ ಥರ ಬಂದಿದೆ, ಫ್ರಂಟ್ಗೆ ಸೇಮ್ ಡಿಸೈನು. ಚಿನ್ನು ಆ ಕಡೆ ಹೋಗಿ ಕುತ್ಕೊ, ಮಿಷಿನ್ ತುಳಿಬೇಡ ನೀನು. ನಾನು ನಿನಗೆ ತಾನೇ ಹೇಳ್ತಾ ಇರೋದು. ಸೊ ಫ್ರಂಟ್ಗೆ ಈ ಥರ ಬರುತ್ತೆ. ಸೊ ಅದ್ರ ಸ್ಯಾರಿ ಬಂದು ಈ ಥರ ಇದೆ. ಇದು ನನ್ನ ಸೀಮಂತದಲ್ಲಿ ತಟ್ಟೆಗಿಟ್ಟಿದ್ವಲ್ಲ ಆ ಸೀರೆ. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಸಡನ್ನಾಗಿ ಹೋಗಿ ತೊಗೊಂಬಂದಿದ್ದೆ. ಇದ್ರ ಪ್ರೈಸು ಒಂದು 1600 ಆ ರೇಂಜಲ್ಲಿ ಅಷ್ಟೇ, 1700 ಆ ರೇಂಜಲ್ಲಿ. ಕಲರ್ ಕಾಂಬಿನೇಷನ್ ಡೇ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಇದು ಮೈಸೂರು ಸಿಲ್ಕ್ ಥರ ಕ್ರೇಪ್, ಸೆಮಿ ಕ್ರೇಪ್ ಡೂಪ್ಲಿಕೇಟ್. ಸೊ ಬ್ಯಾಕ್ ಡಿಸೈನ್ ಈ ಥರ ಮಾಡಿಸಿದ್ದೀನಿ. ಸೊ ಸೀರೆ ಇದು ಒಳಗಡೆ ಕಬೋರ್ಡಲ್ಲಿದೆ. ಇದನ್ನು ಪಾಪುದು ಫೋಟೋಶೂಟಲ್ಲಿ, ಅಂದರೆ ಪ್ರೆಗ್ನೆನ್ಸಿ ಫೋಟೋಶೂಟೆಲ್ಲ ಹಾಕ್ಕೊಂಡಿದ್ದೆ, ಆವಾಗಲೇ ವೇರ್ ಮಾಡಿದ್ದೆನೋ, ಅದೆಲ್ಲ ಫಾಲೆಲ್ಲ ಕುಚ್ಚೆಲ್ಲ ಹಾಕಿ ರೆಡಿಯಾಗಿದೆ. ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿರಲಿಲ್ಲ, ಅದನ್ನು ಇವಾಗ ಎಂಬ್ರಾಯ್ಡ್ರಿ ಮಾಡ್ತಿದ್ದೀನಿ. ಸೊ ಈ ಥರ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಫ್ರಂಟ್ಗೆ ಈ ಥರ ಜಸ್ಟ್ ಹಿಂಗೆ ಕೊಟ್ಬಿಟ್ಟಿದ್ದಾರೆ. ನಾನು ಇದಕ್ಕೂ ಹಿಂಗೆ ಒಂದು ಕರ್ವ್ ಈ ಥರ ಬರೋ ಥರ ಹೇಳಬೇಕಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಸೊ ಸೀರೆ ಸೇಮ್ ಇದೆ, ರನ್ನಿಂಗ್ ಬರುತ್ತೆ, ಡಿಫ್ರೆನ್ಸ್ ಏನಿಲ್ಲ. ಓನ್ ಬಂಗಾರ. ಸೊ ಅವನಿಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ, ಇದ್ದು ವೀಡಿಯೋ ಮಾಡ್ಬಿಟ್ಟು ಹೋಗಿ ಮಲಗಿಸ್ತೀನಿ ಅವನ್ನ. ಮತ್ತು ಇವಾಗ 7:30 ಇವಾಗ ಮಲ್ಕೊಂಡು ಒಂದು 9 ಗಂಟೆ 10 ಗಂಟೆ ಆದರೂ ಆಮೇಲೆ ಹೇಳ್ತಾನೆ. ನೆಕ್ಸ್ಟ್ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ. ಸೊ ಆಲ್ ಓವರ್ ಸೀರೆ ಇದೇ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಬ್ಲೌಸು. ಈ ಸೀರೆಗೆ ಮಿಕ್ಸ್ಡ್ ಒಪಿನಿಯನ್ ಬಂತು. ಚೆನ್ನಾಗಿಲ್ಲ ಅಂತಲೇ ಅಂದರು ಆಲ್ಮೋಸ್ಟು ಎಲ್ಲ. ಬಟ್ ನನಗೆ ಒಂಥರ ಸಿಂಪಲಾಗಿ ಇಷ್ಟ ಆಯಿತು. 2000 ರೂಪಾಯಿ ಈ ಸೀರೆಗೆ. ವರಮಹಾಲಕ್ಷ್ಮಿಗೆ ಈ ಸರ ಪೂಜೆಗೆ ಇಟ್ಟಿದ್ದು. ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದಕ್ಕೆ. ಸೊ ಫ್ರಂಟ್ ಎಲ್ಲದಕ್ಕೂ ಹಿಂಗೆ ಶೇಪೇ ಕೊಟ್ಬಿಟ್ಟಿದ್ದಾರೆ ಇದು. ಮತ್ತು ಸ್ಲೀವ್ಸ್ಗೆ ಈ ಥರ. ಸೊ ಈ ಥರ ಬರುತ್ತೆ. ಇದ್ರ ಸೀರೆ ಈ ಥರ ಸ್ವಲ್ಪ ಲೈಟ್ ಕಲರ್ ಆಗೋಯ್ತಲ್ವ, ಅದಕ್ಕೆ ಯಾರಿಗೂ ಅಷ್ಟು ಇಷ್ಟ ಆಗಿಲ್ಲ. ನೋಡೋಣ, ಒಡವೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಬಹುದು. ಸೊ ಸೀರೆ ಈ ಥರ ಬರುತ್ತೆ. ಚೆನ್ನಾಗಿಲ್ವ? ಇದು ಸ್ವಲ್ಪ ಲೈಟ್ ಕಲರ್ ಆಗೋಯ್ತು, ಅದಕ್ಕೆ ಮಿಕ್ಸ್ಡ್ ಒಪಿನಿಯನ್ ಬಂತು ಸೀರೆಗೆ. ಬಟ್ ನನಗೆ ಯಾವ ಸೀರೆನೂ ಇಷ್ಟ ಆಗಿರಲಿಲ್ಲ ಅಂಗಡಿನಲ್ಲಿ. ಇದೇ ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಈ ಥರ ಲೈಟ್ ಗ್ರೀನ್, ಲೈಟ್ ಅಂದರೆ ಲೈಟ್ ಕ್ರೀಮು ಅಲ್ಲ, ಗ್ರೀನು ಅಲ್ಲ, ಪಿಸ್ತಾ ಕಲರು ಅಲ್ಲ, ಆ ಥರ ಇದೆ. ಬಾರ್ಡ್ರ್ ಬಂದಿರುತ್ತೆ, ಸ್ವಲ್ಪ ಹೆವಿ ಅಂತ ಅನಿಸುತ್ತೆ. ಬಾರ್ಡ್ರೇ ಒಂಚೂರು ಹೆವಿಯಾಗಿ ಕಾಣೋದು. ಇದಿಷ್ಟು ಒಂದು 3 ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ. ಸೊ ಪಾಪು ಮಲ್ಕೊಂಡ್ರೆ ಸಾಧ್ಯ ಆದರೆ ಕಟ್ ಮಾಡ್ತೀನಿ ಬ್ಲೌಸ್ ಪೀಸ್ನ. ಅವಳು ಯಾಕೋ ಸ್ವಲ್ಪ ಒಂಥರ ಆಡ್ತಿದ್ದಾಳೆ, ಲಿರಿಷಾ ತುಂಬ ಹಠ ಮಾಡಿಕೊಂಡು. ಹೇಳಿದ ಕೆಲಸ ಒಂದೂ ಮಾಡಲ್ಲ, ಉಲ್ಟಾನೇ ಮಾಡೋದು. ಅಲ್ಲಪ್ಪ, ಅಕ್ಕ ಉಲ್ಟಾನೇ ಮಾಡ್ತಾಳೆಲ್ಲ. ಸೊ ಅವಳಿಗೆ ಇನ್ನು ಸ್ವಲ್ಪ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಈಗೆಲ್ಲ ಕುತ್ಕೊಂಡು ಹೇಳಿದ್ದಾಳೆ, ನಾನೇನು ಹೇಳ್ಕೊಟ್ಟಿಲ್ಲ, ಎಲ್ಲ ಅವಳೇ ಹೇಳಿದ್ವಿ. ಚೆನ್ನಾಗಿ ಹೇಳ್ತಾಳೆ, ಸುಮ್ಮನೆ ಒಂಥರ BP ರೈಸ್ ಮಾಡ್ತಾಳೆ. ಆ ಮಿಷಿನ್ ತಿರುಗಿಸ್ಬೇಡ ಅಂತ ಇದ್ದೀನಿ, ಕ್ಯಾಮ್ರಾ ಅಲ್ಲೇ ಇಟ್ಟಿದ್ದೀನಿ.
ಸೊ ಅದು ಅಲ್ಗಾಡುತ್ತಲ್ವಾ, ಕ್ಯಾಮ್ರಾನು ಶೇಕ್ ಆಗುತ್ತೆ, ಜೊತೆಗೆ ಅದು ಮಿಷಿನ್ ದಾರ ಸುತ್ಕೊಂಡ್ಬಿಡುತ್ತೆ. ಅದು ಲಾಕ್ ಆದರೆ ಇನ್ನು ನಾನು ಅದೆಲ್ಲ ಪೂರ್ತಿ ಬಿಚ್ಚಬೇಕು, ಪೂರ್ತಿ ಮಿಷಿನೆಲ್ಲ ತೆಗೆದು ಅಲ್ಲೆಲ್ಲ ದಾರ ಎಲ್ಲ ಏನು ಸಿಕ್ಕಾಕೊಂಡಿದೆ ಎಲ್ಲ ತೆಗಿಬೇಕು ಈಚೆಗೆ, ಹಂಗಾಗ್ಬಿಡುತ್ತೆ. ಹೇಳಿದ್ರೆ ಕೇಳಲ್ಲ. ಒಂದು ಬಿತ್ತು, ಒಂದೇ ಒಂದು ಕೊಟ್ಟಿದ್ದೀನಿ, ಅದು ಜೋರಾಗೂ ಕೊಟ್ಟಿಲ್ಲ, ಮೆತ್ತು ಕೊಟ್ಟಿದ್ದೀನಿ. ಸೊ ಸಾಧ್ಯ ಆದರೆ ಅದನ್ನು ಕಟ್ ಮಾಡ್ತೀನಿ, ಬೇಕು ಇವಾಗ ಆದಷ್ಟು ಬೇಗ ಅದನ್ನು ಸ್ಟಿಚ್ ಮಾಡಬೇಕು. ಸೊ ಇದಾಗಿದೆ ಇವತ್ತಿನ ವ್ಲಾಗ್. ಇವಾಗ ನಿಮ್ಗೆ ಇಷ್ಟ ಆಗಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನೇನೆಲ್ಲ ಪ್ರಾಡಕ್ಟ್ ತೊಗೊಳ್ತೀನಿ ಅದೆಲ್ಲ ಸ್ಕ್ರೀನ್ ಮೇಲೆ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬನ್ನಿ ಅಲ್ಲಿ ಅಲ್ಲಿಯಪ್ಪ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಬಾಯ್ ಮಾಡು ಕಂದ, ಬಾಯ್ ಮಾಡು. ಬಾಯ್ ಮಾಡು ನೀನು. ಇದೊಂದು ಮನೆ ಹಸು ಏನಪ್ಪ, ಮನೆ ಹಸು ಏನಪ್ಪ, ಹಸು ಹೇಳು. ಸೊ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಲವ್ ಯು ಆಲ್.